ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ರವರು ಮನೆಯ ಸದಸ್ಯರಿಗೆ ಒಂದು ಕ್ರಿಯೇಟಿವ್ ಆಗಿರೋ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹೌದು, ನೀವೆಲ್ಲ ಅಂದುಕೊಳ್ತಿರಬಹುದು, ಈ ಥರ ಟಾಸ್ಕ್ ಬಿಗ್ ಬಾಸ್ 10 ಸೀಸನಲ್ಲಿ ಆಲ್ರೆಡಿ ಕೊಟ್ಟಿದ್ರು, ಅದು ಗಂಧರ್ವರು ಮತ್ತು ರಾಕ್ಷಸರು ಅಂತ. ಇಲ್ಲ ಇಲ್ಲ ಇಲ್ಲ, ನೀವು ಆ ಥರ ತಪ್ಪು ತಿಳ್ಕೊಳ್ಳೋಕ್ಕೆ ಹೋಗ್ಬೇಡಿ. ಆದರೆ ಇವರಿಗೆ ಕೊಟ್ಟಿರುವುದು ಬೇರೆ ಕಾನ್ಸೆಪ್ಟ್ ಅಂತಲೇ ಹೇಳಬಹುದು. ಅಲ್ಲಿ ರಾಕ್ಷಸರು ವರ್ಸಸ್ ಗಂಧರ್ವರು ಅಂತ ಇದ್ದರೆ, ಈ ಸೀಸನ್ನಲ್ಲಿ ರಾಕ್ಷಸರು ವರ್ಸಸ್ ರಾಕ್ಷಸರುನೇ, ಅಂದರೆ ವಿಲನ್ಸ್ ವರ್ಸಸ್ ರಾಕ್ಷಸರು ಇರ್ಬೋದು, ಅಥವಾ ವಿಲನ್ಸ್ ವರ್ಸಸ್ ದೆವ್ವಗಳು ಗೋಸ್ಟ್ ಅಂತಲೂ ಇರ್ಬೋದು. ಇಲ್ಲಿ ಹುಡುಗರು ಒಂದು ಟೀಮ್ ಆದರೆ ಹುಡುಗಿಯರು ಇನ್ನೊಂದು ಟೀಮ್ ಆಗಿದ್ದಾರೆ. ಹುಡುಗರು ವಿಲನ್ಸ್ ಆದರೆ ಹುಡುಗಿಯರು ರಾಕ್ಷಸಿಯರಾಗಿದ್ದಾರೆ. ಎಲ್ಲ ನೋಡ್ತಿರಬಹುದು. ಹುಡುಗರೆಲ್ಲ ಬ್ಲ್ಯಾಕ್ ಬಟ್ಟೆನ ಕತ್ತಿ ಕಟ್ಕೊಂಡಿದ್ರೆ, ಹುಡುಗಿಯರೆಲ್ಲ ಕೆಂಪು ಬಟ್ಟೆಯನ್ನು ಕತ್ತಿಗೆ ಕಟ್ಕೊಂಡಿದ್ದಾರೆ. ಹಾಗೆ ಹುಡುಗಿಯರಿಗೆ 2 ಕೊಂಬಿರುವ ರೆಡ್ ಕಲರ್ ಬ್ಯಾಂಡ್ ಕೂಡ ಕೊಟ್ಟಿದ್ದಾರೆ ತಲೆಗೆ. ಇಲ್ಲಿ ವಿಲನ್ಸ್ಗಳನ್ನು ನೋಡಬಹುದು. ಗಿಲ್ಲಿ ಹಾಗೂ ರಜತ್ ರವರು ವಿಲನ್ ಆಗಿ ರೆಡಿಯಾಗಿದ್ದಾರೆ. ನೋಡಿ ಎಲ್ಲರೂ ಹೇಗೆ ರೆಡಿಯಾಗಿದ್ದಾರೆ ಅಂತ. ಹುಡುಗರಿಗೆಲ್ಲ ಕಪ್ಪು ಬಟ್ಟೆ ಕೊಟ್ಟರೆ, ಹುಡುಗಿಯರಿಗೆಲ್ಲ ಕೆಂಪು ಬಟ್ಟೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ಇಬ್ಬರು ವಿಲನ್ಸ್ಗಳೇ. ವಾರ ನಾಮಿನೇಷನ್ ಯಾವ ರೀತಿ ಆಗುತ್ತೆ ಅಂತ ನಿಮಗೆ ಗೊತ್ತಾದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ. ಇಲ್ಲಿ ಮೊದಲಿಗೆ ಹುಡುಗಿಯರಿಂದ ಒಬ್ಬ ವಿಲನ್ ಬರ್ತಾಳೆ, ಹುಡುಗರಿಂದ ಒಬ್ಬ ವಿಲನ್ ಹೋಗ್ತಾನೆ. ಇಬ್ಬರಿಗೂ ಒಂದು ಬಿಗ್ ಬಾಸ್ ರವರು ಒಂದು ಟಾಸ್ಕ್ ನೀಡ್ತಾರೆ. ಆ ಟಾಸ್ಕಲ್ಲಿ ಯಾವ ವಿಲನ್ ಗೆಲ್ತಾನೋ ಅವನು ಈ ವಾರ ಸೇಫ್ ಆಗ್ತಾರೆ. ಯಾರು ವಿಲನ್ ಸೋಲ್ತಾರೋ ಅವರು ಈ ವಾರ ನಾಮಿನೇಟ್ ಆಗ್ತಾರೆ. ವಾರ ಪೂರ್ತಿ ಟಾಸ್ಕ್ ಕೊಡ್ತಾ ಇರ್ತಾರೆ. ಯಾರು ಗೆಲ್ತಾರೋ ಅವ್ರು ಸೇಫ್ ಆಗ್ತಾರೆ, ಯಾರು ಗೆಲ್ಲಲ್ವೋ ಅವರು ನಾಮಿನೇಟ್ ಆಗ್ತಾರೆ. ಒಟ್ಟಲ್ಲಿ ಹುಡುಗ ಹುಡುಗಿ ನಡುವೆನೇ ಈ ಟಾಸ್ಕ್ಗಳು ಕೂಡ ನಡೆಯೋದು. ಇಲ್ಲಿ ಟಾಸ್ಕ್ ಏನೋ ಬಿಗ್ ಬಾಸ್ ಅವರು ಅದ್ಭುತವಾಗಿಯೇ ಕೊಟ್ಟಿದ್ದಾರೆ, ಆದರೆ ಇವರು ಹೇಗೆ ನಡೆಸ್ಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳಬಹುದು. ಹೌದು, ಇಲ್ಲಿ ರಾಕ್ಷಸರು ವರ್ಸಸ್ ರಾಕ್ಷಸರು ಆಗಿರೋ ಕಾರಣ ಇವರು ರಾಕ್ಷಸರ ಪಾತ್ರದಲ್ಲೇ ಇರಬೇಕಾಗುತ್ತೆ. ಇವರು ಅಪ್ಪಿತಪ್ಪಿಯೂ ತಮ್ಮ ಪಾತ್ರಗಳನ್ನು ಬಿಟ್ಟು ಹೊರಗಡೆ ಬರಲೇಬಾರ್ದು. ಅಂದರೆ ಈಗ ಟಾಸ್ಕ್ ಸ್ಟಾರ್ಟ್ ಆಗಿದೆ ಅಂದರೆ ಅದು ಟಾಸ್ಕ್ ಎಂಡ್ ಆಗೋವರೆಗೂ, ಅಂದರೆ 3 ದಿವಸ ಆಗುತ್ತೆ ಅಥವಾ 4 ದಿವಸ ಆಗುತ್ತೆ ಈ ಟಾಸ್ಕ್ ಎಂಡ್ ಆಗೋವರೆಗೂ, ಅಲ್ಲಿವರೆಗೂ ಇವರು ಈ ಪಾತ್ರಗಳಲ್ಲೇ ಇರಬೇಕಾಗುತ್ತೆ. ಮಲ್ಕೊಳ್ಳೋ ಟೈಮ್ ಆಯಿತು ಅಂತ ನಾರ್ಮಲಾಗಿ ಕೂಡ ಇರೋಂಗಿಲ್ಲ, ಆ ಪಾತ್ರಗಳಲ್ಲೇ ಇರಬೇಕು ಮಲ್ಕೊಂಡೋಗೂ ಕೂಡ. ನನ್ನ ಪ್ರಕಾರ ಈ ಸಲ ಗಿಲ್ಲಿ ಈ ಟಾಸ್ಕನ್ನು ಸೀರಿಯಸ್ ಆಗಿ ತಗೊಳ್ಳೇಬೇಕಾಗುತ್ತೆ. ಇಲ್ಲೇನಾದರೂ ಕಾಮಿಡಿ ಮಾಡೋಕ್ಕೆ ಹೋದರೆ ನಿಜವಾಗ್ಲೂ ಇಡೀ ಟಾಸ್ಕ್ ಹಾಳಾಗುತ್ತೆ ಅಂತಲೇ ಹೇಳಬಹುದು. ಅಲ್ಲಿ ಬಿಗ್ ಬಾಸ್ ಟೀಮ್ನವರು ಅಷ್ಟು ಕಷ್ಟಪಟ್ಟು ಅಷ್ಟು ಸೆಟಪ್ ಎಲ್ಲ ಮಾಡಿದ್ದಾರೆ ಅಂದಾಗ ನಾವು ಕೂಡ ಅವ್ರಗಳ ಶ್ರಮಕ್ಕೆ ಬೆಲೆ ಕೊಟ್ಟು ನಾವು ಅದೇ ರೀತಿ ಟಾಸ್ಕಲ್ಲಿ ಮುಳುಗಿ ನಾವು ಕೂಡ ಚೆನ್ನಾಗಿ ಆಟ ಆಡಬೇಕಾಗುತ್ತೆ. ಈಗ ಬಿಗ್ ಬಾಸ್ ರವರು ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ. ಆ ಪ್ರೋಮೋವನ್ನು ವಿವರಿಸುತ್ತಾ ಹೋಗುತ್ತೇನೆ ಬನ್ನಿ. ಇಲ್ಲಿ ಬಿಗ್ ಬಾಸ್ ಮನೆಯ ಸದಸ್ಯರೆಲ್ಲ ಸ್ವಲ್ಪ ಜನ ಗಾರ್ಡನ್ ಏರಿಯಾದಲ್ಲಿ ಕೂತಿದ್ರೆ, ಇನ್ನೂ ಸ್ವಲ್ಪ ಜನ ಟಿಫನ್ ತಿಂತಾ ಇರ್ತಾರೆ. ಹಾಗೆ ರಕ್ಷಿತಾ ಟಿಫನ್ ಮಾಡ್ತಾ ಇರ್ತಾಳೆ, ಅಂದರೆ ಚಪಾತಿ ಓದುತ್ತಾ ಇರ್ತಾಳೆ. ಈ ಸಮಯದಲ್ಲಿ ಬಿಗ್ ಬಾಸ್ ರವರು ಒಂದು ನಗು ಸೌಂಡ್, ಹಾ ಅನ್ನೋ ರೀತಿ ಒಂದು ಸೌಂಡ್ ಮಾಡ್ತಾರೆ. ಆಗ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ. ಚೈತ್ರ ಅಂತೂ ಆ ನಗುಗಂತೂ ಫುಲ್ಲು ಎದುರುಕೊಂಡೇ ಬಿಡ್ತಾಳೆ ಅಂತಲೇ ಹೇಳ್ಬೋದು. ಅದೇ ರೀತಿ ಗಾರ್ಡನ್ ಏರಿಯಾದಲ್ಲಿ ಕೂತಿರೋರು, ಕಿಚನಲ್ಲಿ ಕೂತಿರೋರು, ಅಡುಗೆ ಮಾಡೋರೆಲ್ಲ ಬಂದು ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊಳ್ತಾರೆ ಸೋಫಾ ಮೇಲೆ. ಆಗ ಬಿಗ್ ಬಾಸ್ ರವರು ಇನ್ನೂ ಜೋರಾಗಿ ನಗುತ್ತಾ ವಿಲನ್ ಥರ ನಗುತ್ತಾ, ಆ ನಗುಗೆ ಎಲ್ಲರೂ ಮನೆ ಸದಸ್ಯರೆಲ್ಲ ನಿಜವಾಗ್ಲೂ ಎದುರ್ಕೊಬಿಟ್ಟಿರ್ತಾರೆ. ನಗ್ತಾ ನಗ್ತಾ ಬಿಗ್ ಬಾಸ್ ಅವರು ಹೇಳ್ತಾರೆ, ಈ ಮನೆಯ ಎಲ್ಲ ನಿರ್ಧಾರಗಳು ನಂದೇ, ಈ ಮನೆಯಲ್ಲಿ ಅಬ್ಬರನೂ ನಂದೇ. ಈಗ ಈ ಮನೆನ ಕಂಟ್ರೋಲ್ ಮಾಡ್ತಾ ಇರೋದು ಕೂಡ ನಿಮ್ಮ ಆ ಬಿಗ್ ಬಾಸ್ ಅಲ್ಲ, ನಾನು ಈ ಮನೆನ ಕಂಟ್ರೋಲ್ ಮಾಡ್ತಾ ಇರೋದು, ಅದು ನಾನೇ ವಿಲನ್ ಅಂತ ಹೇಳ್ತಾರೆ. ಸೋಫಾ ಸೆಟ್ ಮೇಲೆ ಕುತ್ಕೊಂಡು ಯಾರು ಯಾರು ಅಂತ ಕೇಳ್ತಿರ್ತಾಳೆ. ಆಗ ಬಿಗ್ ಬಾಸ್ ರವರು ವಿಲನ್ ಅಂದ್ಬಿಟ್ಟು ಜೋರಾಗಿ ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಚೈತ್ರ ಇನ್ನೂ ಬೆಚ್ಚ ಬಿದ್ದುಬಿಡ್ತಾಳೆ. ಒಟ್ಟಿನಲ್ಲಿ ಈ ವಾರ ಎಲ್ಲರ ಮುಖವಾಡ, ಯಾರ್ಯಾರು ಹೆಂಗೆ ನಡ್ಕೊಳ್ತಾರೆ ಅನ್ನೋದು ಫುಲ್ಲು ಹೊರಗಡೆ ಬರುತ್ತೆ ಅಂತಲೇ ಹೇಳ್ಬೋದು. ಒಂಥರ ಈ ಟಾಸ್ಕ್ ನಿಜವಾಗ್ಲೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಬಟ್ ಮನೆಯ ಸದಸ್ಯರು ನೀಟಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕಷ್ಟೇ. ರಾಕ್ಷಸ ಅಂದರೆ ರಾಕ್ಷಸನ ಪಾತ್ರದಲ್ಲಿ ಮುಳುಗೋಗ್ಬೇಕು, ಆ ರೇಂಜಲ್ಲಿ ಇರಬೇಕು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ವಲ್ಪ ಮಧ್ಯದಲ್ಲಿ ಕಾಮಿಡಿ ಮಾಡೋದು, ಗಿಲ್ಲಿ ಥರ ಏನಾರ ಕಾಮಿಡಿ ಮಾಡ್ಕೊಂಡೋದ್ರೆ ನಿಜವಾಗ್ಲೂ ಈ ಆಟ ಏನಿದೆಯಲ್ಲ 100% ಹಾಳಾಗೋಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಗೆ ಏನು ಅನಿಸುತ್ತೆ? ಈ ಆಟ ಚೆನ್ನಾಗಿ ಹೋಗುತ್ತಾ, ಅಥವಾ ಯಾರಾದರೂ ಒಬ್ಬರು ನಿಜವಾಗ್ಲೂ ಇದರಲ್ಲೂ ಹಾಳು ಮಾಡ್ತಾರಾ? ಸ್ಪಂದನ ಈ ವಾರದ ಕ್ಯಾಪ್ಟನ್ ಆಗಿರ್ಬೋದು, ಬಟ್ ಅದು ಮನೆಯ ಕೆಲಸಕ್ಕೆ ಸದಸ್ಯರಿಗೆ ವಹಿಸಿರೋದು ಅವ್ರ ಪಡೆಗೆ ಮಾಡ್ಕೊಂಡು ಹೋಗ್ತಾರೆ.
ಆದರೆ ಇಲ್ಲಿ ಇವರು ಕೂಡ ರಾಕ್ಷಸಿ ಆಗಿರೋ ಕಾರಣ ಹೇಳೋಕ್ಕಾಗೋದಿಲ್ಲ. ಅಲ್ಲಿ ವಿಲನ್ಸ್ ಇದ್ದಾರೆ, ಇವರು ರಾಕ್ಷಸಿಯರು. ಯಾವಾಗ ಹೆಂಗೆ ಬೇಕಾದರೂ ಚೇಂಜ್ ಆಗಿಬಿಡ್ಬೋದು. ನಂಗೆ ಕೆಲಸ ಮಾಡಲ್ಲ, ನಾನು ರಾಕ್ಷಸ, ನಾನು ಪಾತ್ರದಲ್ಲಿದ್ದೀನಿ ಅಂತ ಹಂಗೆ ಉಲ್ಟಾ ಕೂಡ ಹೊಡಿಬೋದು. ಇವ್ರಿಗೆ ಯಾವ ರೇಂಜಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಹೋದ ಸೀಸನ್ ಗಂಧರ್ವ ಮತ್ತು ರಾಕ್ಷಸರು ಅವ್ರದ್ದೇ ಆ ರೇಂಜಿಗೆ ಹೋಗಿತ್ತು. ಇಲ್ಲಿ ರಾಕ್ಷಸರು ವರ್ಸಸ್ ವಿಲನ್ಸ್, ಅಥವಾ ರಾಕ್ಷಸರು ವರ್ಸಸ್ ರಾಕ್ಷಸರು ಅಂತ ತಿಳ್ಕೊಳ್ಳಿ, ಬೇರೆ ಲೆವೆಲ್ಗೆ ಹೋಗುತ್ತೆ. ಗೊತ್ತಿಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಅಥವಾ ದಬಾಕೊಂಡ್ರು ದಬಾಕೊಬಿಡ್ಬೋದು, ಏನೇನೋ ಕಾಮಿಡಿ ಮಾಡೋಕ್ಕೋಗಿ. ಅಥವಾ ಗಿಲ್ಲಿ ಇದ್ದಾರಲ್ಲ, ಏನಾದ್ರು ಕಾಮಿಡಿ ಮಾಡಿಬಿಟ್ಟು ಅದನ್ನೂ ಅಳ್ಳು ಮಾಡಿದ್ರು ಹೇಳೋಕ್ಕಾಗಲ್ಲ ಯಾವ ರೀತಿ ಆಗುತ್ತೆ ಅಂತ. ಇಂಟ್ರೆಸ್ಟಿಂಗ್ ಆಗಿದೆ, ನೋಡುವ. ಮುಂದಿನ ವಾರಗಳಲ್ಲಿ ಗೊತ್ತಾಗುತ್ತೆ ಯಾರ್ಯಾರು ಚೆನ್ನಾಗಿ ಆಡ್ತಾರೆ, ಯಾರ್ಯಾರು ಚೆನ್ನಾಗಿ ಆಡಲ್ಲ ಅಂತ. ಇವಾಗಂತೂ ಫುಲ್ಲು ಸೂರಜ್ ಅವರಂತೂ ಪಾತ್ರದಲ್ಲಿ ಮುಳುಗೋಗಿದ್ದಾರೆ ಅನ್ನೋ ರೀತಿ ಕಾಣ್ತಿದೆ. ಅವ್ರನ್ನ ಯಾವಾಗ ಡೇಂಜರ್ ಝೋನ್ ತೊಗೊಂಡೋಗಿ ನಿಲ್ಲಿಸಿದ್ರು ಅವಾಗ ಸ್ವಲ್ಪ ಬುದ್ಧಿ ಬಂದಿದೆ ಅಂತ ಕಾಣಿಸ್ತಿದೆ. ನೋಡುವ ಎಲ್ಲರೂ ಹೇಗೆ ಆಡ್ತಾರೆ ಅಂತ. ನಿಮ್ಮ ಅನಿಸಿಕೆ, ಯಾರ್ಯಾರು ಚೆನ್ನಾಗಿ ಆಡ್ತಾರೆ, ನಿಮ್ಮ ಸಪೋರ್ಟ್ ಯಾರಿಗೆ, ಹುಡುಗಿರಿಗ ಅಥವಾ ಹುಡುಗರ್ಗ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದು ಮರಿಬೇಡಿ ಯಾವುದೇ ಕಾರಣಕ್ಕೂ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು.